ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಅದು ಏನೇನು ಜಾಬ್ಸ್, ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತ ನೋಡೋಣ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th April 2021 ಲಾಸ್ಟ್ ಡೇಟ್ ಇದೆ ನೋಡಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 14 ಸ್ಟೆನೋಗ್ರಾಫರ್, MTS, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದಕ್ಕೆಲ್ಲ ಕಾಲ್ ಫಾರ್ ಮಾಡಿದ್ದಾರೆ. ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಂಬರ್ ಆಫ್ ಪೋಸ್ಟ್ 14. ಮತ್ತೆ ಜಾಬ್ ಲೊಕೇಶನ್ ಡೆಲ್ಲಿ. ಪೋಸ್ಟ್ ನೇಮ್ ಬಂದ್ಬಿಟ್ಟು ಸ್ಟೆನೋಗ್ರಾಫರ್, MTS ನೋಡಿ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂದ್ಬಿಟ್ಟು 1 ಪೋಸ್ಟ್ ಮಾಡಿದ್ದಾರೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ 4 ಪೋಸ್ಟ್ ಇದೆ. ಮತ್ತೆ ಸ್ಟೆನೋಗ್ರಾಫರ್ ಬಂದ್ಬಿಟ್ಟು 3 ಪೋಸ್ಟ್ ಇದೆ. ಮತ್ತೆ MTS ಅಂತ ಹೇಳಿದ್ನಲ್ಲ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಅದು ಬಂದ್ಬಿಟ್ಟು 6 ಪೋಸ್ಟ್ ಇದಾವೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನು ಇರಬೇಕು ಅಂತ ನೋಡಿ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಬಂದ್ಬಿಟ್ಟು 12th, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಂದ್ಬಿಟ್ಟು SSLC ಕಂಪ್ಲೀಟ್ ಆಗಿರಬೇಕು. ಮತ್ತೆ ಸ್ಯಾಲರಿ ಡೀಟೇಲ್ಸ್ ನೋಡಿ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ 9,300 to 34,800 ಇದೆ ಫರ್ ಮಂತ್. ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತೆ ಸ್ಟೆನೋಗ್ರಾಫರ್ ಮತ್ತೆ ಮಲ್ಟಿ ಟಾಸ್ಕಿಂಗ್ 5,200 to 20,200 ಇದೆ ಪರ್ ಮಂತ್. ನೆಕ್ಸ್ಟ್ ಟ್ಯಾಕ್ಸ್ ಏಜ್ ಲಿಮಿಟ್ ಡೀಟೇಲ್ಸ್ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ 18 years ಇಂದ 30 years ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಸ್ಟೆನೋಗ್ರಾಫರ್, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18 years ಇಂದ ಹಿಡಿದ್ಬಿಟ್ಟು 27 years. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡೋಣ. ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. SC ST ಕ್ಯಾಂಡಿಡೇಟ್ಗೆ 10 years ಇದೆ. ಮತ್ತೆ ಅಪ್ಲಿಕೇಶನ್ ಫೀಸ್ ಏನು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ದೇರ್ ಇಸ್ ನೋ ಅಪ್ಲಿಕೇಶನ್ ಫೀ. ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಆನ್ ದ ಬೇಸಿಸ್ ಆಫ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಮುಖಾಂತರ ಸೆಲೆಕ್ಷನ್ ಪ್ರೋಸೆಸ್ ನಡೆಸ್ತಾರೆ. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡಬೇಕು ಜಾಬ್ಗೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೆಕ್ರೂಟ್ಮೆಂಟ್ ಲಿಂಕ್ ಇದೆ, ಆ ಲಿಂಕ್ ಅಲ್ಲಿ ಹೋಗ್ಬೇಕು. ಮತ್ತೆ ನಾವು ಕರೆಕ್ಟ್ ಇಮೇಲ್ ID, ಪಾಸ್ವರ್ಡ್ ಎಲ್ಲ ಕೊಡಬೇಕಾಗುತ್ತೆ. ಮತ್ತೆ ID ಪ್ರೂಫ್, ಏಜ್, ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ನಾವು ಪ್ರೂಫನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತೆ ರೀಸೆಂಟ್ ಫೋಟೋಗ್ರಾಫ್ ಎಲ್ಲ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್, ನಾನು ಅಪ್ಲಿಕೇಶನ್ ಲಿಂಕ್ ಎಲ್ಲ ತೋರಿಸ್ತೀನಿ. ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೆ ಏನು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮತ್ತೆಲ್ಲ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದಾದ್ಮೇಲೆ ಮತ್ತೆ ಕ್ರಾಸ್ ವೆರಿಫೈ ಮಾಡಿಬಿಟ್ಟು ಇಲ್ಲೊಂದು ಅಡ್ರೆಸ್ ಇದೆ, ಆ ಅಡ್ರೆಸ್ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಇದು ಆಫ್ಲೈನ್ ಅಪ್ಲಿಕೇಶನ್ ಸೆಂಡ್ ಮಾಡಬೇಕು ನೀವು. ಅದು ಅಪ್ಲಿಕೇಶನ್ ತೋರಿಸ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದು ಡೆಪ್ಯೂಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ರೂಮ್ ನಂಬರ್ 378, CR ಬಿಲ್ಡಿಂಗ್, IP ಎಸ್ಟೇಟ್, ನ್ಯೂ ಡೆಲ್ಲಿ ಇದು ಅಡ್ರೆಸ್ ಇದೆ. ಈ ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟ್ ಆದ್ರೂ ಮಾಡ್ಬೋದು, ಇಲ್ಲ ರಿಜಿಸ್ಟರ್ ಪೋಸ್ಟ್ ಆದ್ರೂ ಮಾಡ್ಬೋದು. ನೋಡಿ ಸ್ಟಾರ್ಟ್ ಯಾವಾಗ ಡೇಟ್ ಸ್ಟಾರ್ಟ್ ಆಗಿ 23rd March 2021 ಇದೆ ಡೇಟ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th April 2021 ಲಾಸ್ಟ್ ಡೇಟ್ ಇದೆ. ಈಗ ಅದ್ರದ್ದು ವೆಬ್ಸೈಟ್ ಮತ್ತೆ ಇದನ್ನೆಲ್ಲ ತೋರಿಸ್ತೀನಿ. ನೋಟಿಫಿಕೇಶನ್ ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ. ನೋಡಿ ಇಲ್ಲಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಹೋಗ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಕ್ರೂಟ್ಮೆಂಟ್ ನೋಟಿಸಸ್ ನ್ಯೂ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವರು ಜಾಬ್ ಕಾಲ್ ಮಾಡಿರೋದು ನೋಟಿಸಸ್ ಓಪನ್ ಆಗುತ್ತೆ. ಅದರ ಮುಖಾಂತರ ನೀವು ಇದು ಅವ್ರದ್ದು ಇದು ನೋಟಿಫಿಕೇಶನ್ ಏನಿರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದು ಅವ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್. ಗೌರ್ಮೆಂಟ್ ಆಫ್ ಇಂಡಿಯಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಆಫ್ ಮೆರಿಟಿಯಸ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಪೋಸ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಟ್ಯಾಕ್ಸ್ ಅಸಿಸ್ಟೆಂಟ್, ಸ್ಟೆನೋಗ್ರಾಫರ್, ಗ್ರೇಡ್ ಅಂಡ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇದು ಮೇನ್ಲಿ ಇವರು ಏನು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ ಇವ್ರಿಗೆ ಕಾನ್ಸಂಟ್ರೇಷನ್ ಮಾಡಿರೋದು ನೋಡಿ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತೆ ಟ್ಯಾಕ್ಸ್ ಅಸಿಸ್ಟೆಂಟ್ ಇದಕ್ಕೆಲ್ಲ ಸ್ಯಾಲ್ರಿ ಎಲ್ಲ ನೋಡಿದ್ವಲ್ಲ ನಾವು. ಮತ್ತೆ ಎಲಿಜಿಬಿಲಿಟಿ ಇದು ಕಂಡೀಷನ್ಸ್ ಹೇಳಿದ್ದಾರೆ, ಏಜ್ ಲಿಮಿಟ್ ಹೇಳಿದ್ದಾರೆ, ಮತ್ತೆ ಕ್ವಾಲಿಫಿಕೇಶನ್ ಎಲ್ಲ ಹೇಳಿದ್ನಲ್ವಾ ಮುಂಚೆನೆ. ಮತ್ತೆ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟೆಷ್ಟಿದೆ ಅಂತ. ಮತ್ತೆ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಅಲ್ಲೆಲ್ಲೂ ಹೇಳಿಲ್ಲ. ನಿಮ್ಗೆ ಅಪಾಯಿಂಟ್ಮೆಂಟ್ ಕೆನ್ ಮೇಡ್ ಸ್ಪೋರ್ಟ್ಸ್ ಪರ್ಸನ್ ಕನ್ಸಿಡರ್ ಮೆರಿಟೋರಿಯಸ್ ಮತ್ತೆ ರೆಫರೆನ್ಸ್ ಫಾಲೋಯಿಂಗ್ ಕ್ಯಾಟಗರೀಸ್ ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ಗೆ ಇವರು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನೋಡಿ. ಯಾವುದೇ ಸ್ಪೋರ್ಟ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್, ಲಿಸ್ಟ್ ಆಫ್ ಪ್ರಿಫರ್ಡ್ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಫಾರ್ ವಿಚ್ ದ ಅಪ್ಲಿಕೇಶನ್ ಆರ್ ಇನ್ವೈಟೆಡ್, ಅಥ್ಲೆಟಿಕ್ಸ್, ಕಬಡ್ಡಿ, ಫುಟ್ಬಾಲ್, ಹಾಕಿ, ಗಾಲ್ಫ್, ಬಾಡಿ ಬಿಲ್ಡರ್, ಕ್ರಿಕೆಟ್ ಇದೆಲ್ಲ ಪೋಸ್ಟ್ ಅಲ್ಲಿ ಹೇಳಿದ್ದಾರೆ.
ನೀವು ಪೋಸ್ಟ್ ಇದೆಲ್ಲ ವೆಬ್ಸೈಟ್ ಇದು ಇನ್ನೊಂದ್ಸತಿ ನೋಟಿಫಿಕೇಶನ್ ಎಲ್ಲ ಓದ್ಕೊಳ್ಳಿ, ಯಾವ್ಯಾವ ಸ್ಪೋರ್ಟ್ಸು ನಿಮಗೆ ಅಪ್ಲೈ ಆಗುತ್ತೆ ಇಲ್ವ ಅಂದ್ಬಿಟ್ಟು. ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಎಂದಿದ್ದಾರೆ. ಅಪ್ಲಿಕೇಶನ್ ಫಾರ್ಮೆಟ್ ಇದಕ್ಕೆ ತೋರಿಸ್ತೀನಿ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ, ಅಡ್ರೆಸ್ಗೆ ಏನು ಎನ್ವಲಪ್ ಕಾರ್ಡಲ್ಲಿ ಹಾಕ್ಬಿಟ್ಟು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇನ್ಸ್ಪೆಕ್ಟರು ಇಲ್ಲ ಟ್ಯಾಕ್ಸ್ ಅಸಿಸ್ಟೆಂಟು ಈ ಥರ ಹಾಕ್ಬಿಟ್ಟು ನೀವು ಮತ್ತೆ ನೇಮ್ ಆಫ್ ದ ಪೋಸ್ಟ್ ಅಂದರೆ ಯಾವ ಸ್ಪೋರ್ಟ್ ಇಂದ ನೀವು ಅಪ್ಲಿಕೇಶನ್ ಇದು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಹಾಕ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈ ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮೆಟ್, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿರ್ತೀರೋ ಅದಕ್ಕೆ ಟಿಕ್ ಮಾರ್ಕ್ ಹಾಕ್ಬಿಟ್ಟು ಮತ್ತೆ ಏನೇನು ಡೀಟೇಲ್ಸ್ ಕೇಳಿದ್ರೆ ರೀಸೆಂಟ್ ಫೋಟೋಗ್ರಾಫು, ಸಿಗ್ನೇಚರು ಮತ್ತೆ ಏನೇನು ಅವರು ಡೀಟೇಲ್ಸ್ ಕೇಳಿದ್ದಾರೆ ಇದೆಲ್ಲ ಫಿಲ್ ಮಾಡಿಬಿಟ್ಟು ಮತ್ತೆ ಅವರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಇದನ್ನೆಲ್ಲ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಟೆಲಿಫೋನ್ ನಂಬರ್, ಇಮೇಲ್ ಐ ಡಿ ಇದೆಲ್ಲ ಹಾಕ್ಬಿಟ್ಟು ನಿಮ್ಮ ಸಿಗ್ನೇಚರ್ ಎಲ್ಲ ಹಾಕಿ ನೀವು ಅಡ್ರೆಸ್ ಹೇಳಿದ್ನಲ್ವ ಅಡ್ರೆಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ಇವ್ರದ್ದು ಡೀಟೇಲ್ಸು ನೋಟಿಫಿಕೇಶನ್ದು. ನೋಡಿ, ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಪ್ರೊಸೆಸ್, ರಿಟರ್ನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಅಂತ ಹೇಳಿದ್ನಲ್ಲ. ನೀವು ಯಾವುದೋ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಮಾಡಿದ್ರು ಅವ್ರದ್ದು ಎಕ್ಸಾಮು ಏನೋ ಸಿಲೆಬಸ್ ಈ ಥರ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿಲೆಬಸ್ ನೋಡಿ, ಫಸ್ಟ್ ಪೇಪರ್ ಬಂದ್ಬಿಟ್ಟು ಏನು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಸಿಲೆಬಸ್. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಕಾಂಪಿಟೇಷನ್, ಬುಕ್ ಕೀಪಿಂಗು, ಅಲೈಡ್ ಲಾಸ್ ಮತ್ತು ಆಫೀಸ್ ಪ್ರೊಸೀಜರು ಇದೆಲ್ಲ ನೋಡಿ. ಒಂದೊಂದು ಸಬ್ಜೆಕ್ಟ್ 150, 100 ಮತ್ತು 100 ಮತ್ತು 100 ಮಾರ್ಕ್ಸ್, 3 hours, 2 hours, 2 hours ಮತ್ತು ಇದು 2 hours ಇದೆ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಸಬ್ಜೆಕ್ಟಿವ್ ಟೈಪು ಹಿಂದಿ ಇರುತ್ತೆ, ಇದು 50 ಮಾರ್ಕ್ಸ್, 1 hour ಇರುತ್ತೆ. ಇದು ಟ್ಯಾಕ್ಸ್ ಆಫೀಸರ್ಗೆ. ಮತ್ತು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಸಿಸ್ಟೆಂಟ್ ಮತ್ತು MTS ಅವ್ರಿಗೇನಿರುತ್ತೆ ಅಂತ ನೋಡಿ. ಪೇಪರ್ 1 ಬಂದ್ಬಿಟ್ಟು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ನ್ಯೂಮರಿಕಲ್ ಆಪ್ಟಿಟ್ಯೂಡು, ಜನರಲ್ ಇಂಗ್ಲೀಷು, ಜನರಲ್ ಅವೇರ್ನೆಸ್ 2 hours ಇರುತ್ತಿದ್ದು. ಮತ್ತು ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್, ಶಾರ್ಟ್ ಎಸ್ಸೆ ಅಥವಾ ಲೆಟರ್ ರೈಟಿಂಗು ಆ ಥರ ಇರುತ್ತೆ. ಇದು 30 minutes ಇರುತ್ತೆ. ಟೋಟಲ್ 300 ಮಾರ್ಕ್ಸಿಗೆ ಇರುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ಅಸಿಸ್ಟೆಂಟ್ ಮತ್ತು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅನ್ನೆಲ್ಲ ಇವ್ರಿಗೆ ಇರ್ತಿರೋ ಸಿಲೆಬಸ್. ನೀವು ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಾಲ್ ಫಾರ್ ಮಾಡಿದ್ರೆ ಅವ್ರದ್ದು ಪೇಪರ್ ಇದೇ ರೀತಿ ಇರುತ್ತೆ ಸಿಲೆಬಸ್ ಅವ್ರದ್ದು. ಮತ್ತು ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ ಸಿಲೆಬಸ್ಸಲ್ಲಿ ಹೇಳಿದ್ನಲ್ವ, ರೀಸನಿಂಗಲ್ಲಿ ಏನೇನು ಇರುತ್ತೆ ಅಂದರೆ ಲಾಜಿಕಲ್ ಸೀಕ್ವೆನ್ಸ್ ಆಫ್ ವರ್ಡ್ಸು, ವಿಷುವಲ್ ಮೆಮೊರಿ, ಪ್ರಾಬ್ಲಮ್ ಸಾಲ್ವಿಂಗು ನೋಡಿ, ಇದೆಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ ಅವ್ರದ್ದು. ರೀಸನಿಂಗಲ್ಲಿ ಇದೆಲ್ಲ ಬರುತ್ತೆ, ನೋಡ್ಕೊಳ್ಳಿ. ಮತ್ತು ನ್ಯೂಮರಿಕಲ್ ಆಪ್ಟಿಟ್ಯೂಡಲ್ಲಿ ನೋಡಿ, ನಂಬರ್ ಸಿಸ್ಟಮ್ ಇರ್ಬೋದು, ಸಿಂಪ್ಲಿಫಿಕೇಷನು, ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಡಿಸ್ಕೌಂಟ್ಸು, ರೇಷಿಯೋ ಆ್ಯಂಡ್ ಟೈಮು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, HCF ಮತ್ತು LCM ಇದೆಲ್ಲ ಇರುತ್ತೆ. ಮತ್ತು ಇಂಗ್ಲೀಷ್ ಬಂದರೆ ವರ್ಬು, ಅಡ್ವರ್ಬು, ಗ್ರಾಮರು, ಟೆನ್ಸಸ್ಸು, ಫಿಲ್ ಇನ್ ದ ಬ್ಲಾಂಕ್ಸು ಎಲ್ಲ ಇರುತ್ತೆ ನೋಡಿ. ನೆಕ್ಸ್ಟ್ ಜನರಲ್ ಅವೇರ್ಸ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಲ್ಲ, ಹಿಸ್ಟ್ರಿ, ಕಲ್ಚರು, ಇಂಪಾರ್ಟೆಂಟ್ ಡೇಟ್ಸು, ಎಕಾನಮಿಕ್ ಸೀನು, ಸ್ಪೋರ್ಟ್ಸು ಆ್ಯಂಡ್ ಗೇಮ್ಸು, ಜನರಲ್ ಪೊಲಿಟಿಕ್ಸು, ಬುಕ್ಸ್ ಆ್ಯಂಡ್ ಆಥರ್ಸು ಈ ಥರ ಇರುತ್ತೆ. ಇದು ಜನರಲ್ ಅವೇರ್ನೆಸ್ಸು, ಇದು ಇಂಗ್ಲೀಷು ಮತ್ತು ನ್ಯೂಮರಿಕಲ್ ಆಪ್ಟಿಟ್ಯೂಡು ಮತ್ತು ಇದು ರೀಸನಿಂಗು. ಇಷ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಿಲೆಬಸ್ ಆಗಿರುತ್ತೆ. ನೋಡಿದ್ರಲ್ಲ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಕಾಲ್ ಫಾರ್ ಆಗಿದೆ. ನೀವು ಕೂಡ ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಅಪ್ಲೈ ಮಾಡಬೇಕು ಅಂತ ಇರ್ತಾರೆ. ಈ ವಿಡಿಯೋನ ಅವ್ರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.